ನಮಸ್ಕಾರ ಎಲ್ಲರಿಗೂ. ನನ್ನ ಪಕ್ಕದ ಮನೆಯವರು ರಾಜೇಶ್ ಸರ್ ಅಂತೇಳಿ, ಗಿಡಗಳ ಪ್ರೇಮಿ, ಪರಿಸರ ಪ್ರೇಮಿ. ಮಕ್ಕಳು ಇಟ್ಕೊಂಡು ಯಾವಾಗಲೂ ಏನಾದರೂ ಈ ಥರ ಒಂದು ಕ್ರಿಯೇಟಿವ್ ಆಗಿ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಮಕ್ಕಳ ಕೈಯಲ್ಲಿ ಗಿಡ ಬೀಜ ಹಾಕ್ಸುವಂಥ ಕೆಲಸ ಮಾಡ್ತಿದ್ದಾರೆ. ನೀನೇನು ನೋಡ್ತಿದ್ಯಾ? ಅವನ ಕೈಲಿ ಒಂದು ಬೀಜ ಹಾಕ್ಸಿ. ತಗೊಳ್ಳೋ ಒಂದು ಬೀಜ ತಗೊಂಡು ಹಾಕು. ಪಾಟ್ ತಗೋ. ಮಣ್ಣೆಲ್ಲ ತುಂಬಿದ್ದಾರೆ, ರೆಡಿ ಇದೆ ಆಲ್ರೆಡಿ. ಆ ಮಣ್ಣು ಕೂಡ ಗೊಬ್ಬರದ ಮಣ್ಣೆ. ಸಾರೆ ಕೆಳಗೆ ಬಿದ್ದರೆ ಎಲೆನ ಎತ್ಕೊಂಡು ಮನೆ ಸುತ್ತ ಇರೋವಂಥ ಗಿಡ ಮರಗಳು ಏನಿದೆ ಅದರಲ್ಲಿರೋವಂಥ ಗಿಡಗಳು ಬಿದ್ದಿರೋವಂಥ ಎಲೆಗಳನ್ನ ತಗೊಂಡು ಈ ಥರ ಪ್ಯಾಕೆಟ್ಗಳೇನು ಕಾಣ್ತಿದೆ ಅದರಲ್ಲೆಲ್ಲ ಶೇಖರಣೆ ಮಾಡಿರೋವಂಥ ಗೊಬ್ಬರ ಇದು. ಸರ್, ಆ ಮರದ ಬಗ್ಗೆ ಒಂಚೂರು ಹೇಳಿ ಸರ್. ಹಂಗೇನೆ ನೋಡಿ, ಮಹಾಲಯ ಅಮಾವಾಸ್ಯೆ ದಿನ ಆ ಸಂಪಿಗೆ ಗಿಡ ಎಲ್ಲ ಚಿಂಡ್ರು ನೆಟ್ಟಿದ್ದು ಆಗಲೇ 1 year ಆಯಿತು. ಸೊ ಇಟ್ ಹ್ಯಾಸ್ ಗ್ರೋನ್ ಟು ಎ ಗುಡ್ ಎಕ್ಸ್ಟೆಂಟ್. ಸೊ ಇಗ್ನೈಟಿಂಗ್ ದಿ ಯಂಗ್ ಕಿಡ್ಸ್ ಮೈಂಡ್ ಫಾರ್ ಫ್ಯೂಚರ್ ನೇಚರ್ ಕನ್ಸರ್ವೇಷನ್. ಥ್ಯಾಂಕ್ ಯು ಸರ್. ಯಾರ್ಯಾರಪ್ಪ ಆ ಗಿಡಗಳನ್ನ ಹಾಕಿದ್ದು? ಆ ಗಿಡ ಹಾಕ್ಬೇಕಾರೆ ಯಾರ್ಯಾರು ಇದ್ರಿ? ಇಷ್ಟು ಜನ ಹಾಕಿದ್ರಾ? ಸುಳ್ಳು ಹೇಳ್ಬೇಡಿ. ಇಲ್ಲ ಸರ್, ಮಣ್ಣು ತಂದು 2 ಅಡಿ ಆಳ ಗುಂಡಿ ತೋಡಿ, ಹೌದಾ, ಆಮೇಲೆ ಪಾಟ್ ಹೊತ್ಕೊಂಡ್ಬಂದು ಪಾಟಲ್ಲಿರೋ ಗಿಡ ತೆಗೆದು ಅಲ್ಲಿ ಸಂಪಿಗೆ ಗಿಡ ನೆಟ್ಟಿದ್ರು. ಸೂಪರ್ ಸೂಪರ್. ಗಿಡನೂ ತೋರಿಸ್ತೀವಿ. ಬೇಲಿ ಹಾಕಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆದರೂ ಬೇಲಿ ಹಾಕಿದ ಮೇಲೆ ಅದು ಗಿಡ ಸೂಪರಾಗಿ ಬೆಳೆದಿದೆ. ನೋಡೋಣ ಗಿಡನ. ಹೆಚ್ಚು ಕಮ್ಮಿ ಒಂದು 10 ಅಡಿ ಮಟ್ಟಿಗೆ ಬೆಳೆದಿದೆ ಗಿಡ. ಸಾರ್ ಮನೆ ಒಂದು ಟೂರೇ ಮಾಡ್ಬೋದು, ಅಷ್ಟು ಗಿಡ ಇಟ್ಟಿರ್ತಾರೆ. ಒಂದು ಗಿಡನೂ ಬಿಡಲ್ಲ ಅವರು. ಯಾವ ಗಿಡ ಎಲ್ಲಿದ್ದರೂ ಬಿಡೋದಿಲ್ಲ. ಅದನ್ನು ತಗೊಂಬಂದು ಮನೇಲಿ ಇಡ್ತಾರೆ. ಮನೆಯೊಳಗೆ ಕಾರ್ ನಿಲ್ಲಿಸೋದು ಕೂಡ ಇಲ್ಲ. ಮನೆಯೊಳಗೆ ಕಾರ್ ನಿಲ್ಲಿಸಿರಿ ಗಿಡಗಳೆಲ್ಲ ಹಾಳಾಗುತ್ತೆ ಅಂತೇಳಿ ಮನೆಯೊಳಗೆ ಕಾರು ಕೂಡ ನಿಲ್ಲಿಸಲ್ಲ. ಪೂರ್ತಿ ರೋಡಲ್ಲಿ ನಿಲ್ಲಿಸಿರ್ತಾರೆ. ಏನೋ ಈ ನಡುವೆ ಸ್ವಲ್ಪ ಕಳ್ತನ ಜಾಸ್ತಿ ಆಗಿದೆ ಅಂತ ಗಾಡಿ ಒಳಗೆ ಹಾಕಿದೆ, 2 wheeler. ಇಲ್ಲ ಅಂದರೆ ಅದೂ ಇಲ್ಲ. ಮನೆ ಪೂರ್ತಿ ಗಿಡನೇ, ಮನೆ ಒಳಗೂ ಗಿಡನೇ, ಮನೆ ಹೊರಗೂ ಗಿಡನೇ. ಅವ್ರ ಮನಸ್ಸೇ ಪೂರ್ತಿ ಗಿಡ ಹಬ್ಬಿಟ್ಟಿದೆ. ರಾಜೇಶ್ ಸರು ಪರಿಸರ ಪ್ರೇಮಿಗಳು. ನಮ್ಮ ರೋಡಿನ ಯಂಗ್ ಯೂತ್ ಭರತ್ ಕುಮಾರ್.